ಅಣ್ಣಾ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯಾ? ಹತ್ತು ವರ್ಷದಿಂದ ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ. ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೂಡ್ದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಪ್ರಾಣ ನನ್ನ ಕೈಲಿ ಇದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ. ಅವನೋ ಪೊಲೀಸ್ ತವನು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ ಗೊತ್ತು ನೀನು ಬೆಂಕಿ ನೀನಾಗೆ ಹತ್ಕೊಳ್ಳಲ್ಲ. ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನಾನು ಬೆಂಕಿ ಆರ್ಸೋಕೆ ಬಂದಿಲ್ಲ. ನಿನ್ ತಮ್ಮನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನು ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡ್ ಬಂದಿದ್ದೀನಿ. ನನ್ನನ್ನಾಳು ಅಧಿಕಾರಿಗಳು ನಾಡನ್ನಾಳು ಮಂತ್ರಿನೂ ಅಣ್ಣಾ ಸೇಠ್ ಕಾಲ್ನ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟು ಲಕ್ಷ ಬೇಕು ಹೇಳು? ನಿನ್ಗೆ ಎಷ್ಟು ಲಕ್ಷ ಬೇಕು? ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನು ಅರಳಿಸ್ಬೇಕು, ಹಳ್ಳಿ ಇರೋ ಜಾಗದಲ್ಲಿ ಸೇತುವೆ ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳೋ ನಗಳು ನನ್ನ ಮುಂದೆ ಕುಯ್ಗುಡುವಾಗ ಮಾಡ್ತೀನಿ. ಏನು? ಅಣ್ಣಾ ಸೇಠ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವನು ಯಾರು ಅಂತ ಚಾಕು ಮೇಲೆ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ತ್ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ. ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ. ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಯಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನವನು? DYSP ಪ್ರದೀಪ್ ಕುಮಾರ್ ತಾನೇ? ನೀನ್ಯಾರು? ಅಣ್ಣಾ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯಾ? ಹತ್ತು ವರ್ಷದಿಂದ ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ. ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನನಗೆ ಗೊತ್ತು ಇನ್ನು ಈ ಪೊಲೀಸ್ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. 10 ವರ್ಷದ ಆ ಕೇಸು ಈ ಕೇಸೆಲ್ಲ ನನ್ನ ತಲೆ ಕಟ್ಟಿ ಸಾಯೋವರೆಗೂ ಕೊಳೆ ಮಾಡ್ಬಿಡ್ತಾರೆ. ಆದ್ರೆ ಅದಕ್ಕೆಲ್ಲ ನಾನು ಹೆದರೋದಿಲ್ಲ. ನನಗಿರೋ ಚಿಂತೆ ಒಂದೇ, ನನಗೊಬ್ಳು ಒಡಹುಟ್ಟಿ ತಂಗಿ ಇದ್ದಾಳೆ. ನಾನು ಒಳಗೋಗ್ಬಿಟ್ರೆ ಕೆಲವು ರೌಡಿಗಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಅವಳನ್ನ ಕಾಪಾಡ್ಬೇಕು. ಕಾಪಾಡ್ತೀಯಾ? ಆ ಅಣ್ಣಾ ಸೇಠ್ ತಮ್ಮನ್ನ ಚಾಕು ಹಾಕಿ ಚುಚ್ಚಿದ್ದಕ್ಕೆ ನನಗೆ ಸಿಕ್ಕಿದ್ ಬರೇ 2,000 ರೂಪಾಯಿ. ಅದನ್ನ ಕೊಟ್ಟಿದ್ ಯಾರು ಗೊತ್ತಾ? ನಿನ್ ತಮ್ಮ ಅನಿರುದ್ಧ್.